ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯರೇ, ಈ ವಿಡಿಯೋದಲ್ಲಿ ಕಾಣುವ ಸಸ್ಯದ ಬಗ್ಗೆ ತಮಗೆಲ್ಲರಿಗೂ ಪರಿಚಯ ಇರುವಂತಹ ಒಂದು, ಹಾಗೆ ನಮ್ಮ ಆರೋಗ್ಯಕ್ಕೆ ಬಹಳ ಪ್ರಯೋಜನವನ್ನು ಕೊಡುವಂತಹ ಒಂದು ಸಸ್ಯ ಆಗಿದೆ. ಅದುವೇ ನುಗ್ಗೆ ಸೊಪ್ಪು. ಆತ್ಮೀಯರೇ, ಈ ನುಗ್ಗೆ ಸೊಪ್ಪಿನ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಲು ನಾನು ಬಯಸುತ್ತೇನೆ. ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ವಿಡಿಯೋದ ಬಗ್ಗೆ ಕಮೆಂಟ್ಸ್ ಮಾಡಿ ಅಂತ ಹೇಳುತ್ತಾ ಬನ್ನಿ ತಿಳಿದುಕೊಳ್ಳೋಣ. ಈ ನುಗ್ಗೆ ಸೊಪ್ಪಲ್ಲಿ ಮನುಷ್ಯನ ದೇಹಕ್ಕೆ ಬೇಕಾದಂಥ ವಿಟಮಿನ್ ಸಿ ಬೇಕಾದಷ್ಟು ಇದೆ. ಇದರಲ್ಲಿ ಆರೆಂಜಿನಲ್ಲಿ ಸಿಗುವುದಕ್ಕಿಂತ 5 ಪಟ್ಟು ಹೆಚ್ಚು ವಿಟಮಿನ್ ಸಿ ಈ ನುಗ್ಗೆ ಸೊಪ್ಪಿನಲ್ಲಿ ಇದೆ. ರಕ್ತಹೀನತೆಗೆ ಬೇಕಾದ ಐರನ್ ಕೂಡ ಇದರಲ್ಲಿ ಧಾರಾಳವಿದೆ. ಹಾಗೆಯೇ ಮನುಷ್ಯನ ಎಲುಬು ಗಟ್ಟಿ ಆಗಲು ಮ್ಯಾಗ್ನೀಷಿಯಂ ಫಾಸ್ಫರಸ್ ಕೂಡ ಧಾರಾಳ ಮಟ್ಟದಲ್ಲಿ ಈ ನುಗ್ಗೆ ಸೊಪ್ಪಲ್ಲಿ ಸಿಗುತ್ತದೆ. ಮನುಷ್ಯನ ದೇಹಕ್ಕೆ ಬೇಕಾದಂತಹ ಕ್ಯಾಲ್ಶಿಯಂ ಅಂಶವೂ ಕೂಡ ಈ ನುಗ್ಗೆ ಸೊಪ್ಪಲ್ಲಿ ಇದೆ. ಕ್ಯಾರೆಟಲ್ಲಿ ಸಿಗುವಂತಹ ವಿಟಮಿನ್ ಎ ಇದಕ್ಕಿಂತಲೂ ಹೆಚ್ಚು ಈ ನುಗ್ಗೆ ಸೊಪ್ಪಲ್ಲಿ ಇದೆ. ಹಾಗೆಯೇ ಮನುಷ್ಯನಿಗೆ ಬೇಕಾದ ಅಂದರೆ ವಿಟಮಿನ್ ಎ, ಇದು ಮನುಷ್ಯನ ಸ್ಕಿನ್ನಿಗೆ ಹಾಗೂ ಕಣ್ಣಿನ ದೃಷ್ಟಿಯನ್ನು ಇಂಪ್ರೂವ್ ಮಾಡಲು ಬೇಕಾದಂತಹ ವಿಟಮಿನ್ ಎ ಅಂಶವು ಕೂಡ ಈ ನುಗ್ಗೆ ಸೊಪ್ಪಲ್ಲಿ ಇದೆ. ಮನುಷ್ಯನ ದೇಹದಲ್ಲಿ ಎಲ್ಲಿ ಜಾಯಿಂಟ್ ಪೇಯ್ನ್ ಇದೆಯಾ ಅಲ್ಲಿ ಈ ನುಗ್ಗೆ ಸೊಪ್ಪಿನ ರಸವನ್ನು ಹಚ್ಚಿದರೆ ಖಂಡಿತವಾಗಿಯೂ ಈ ಜಾಯಿಂಟ್ ಪೇಯ್ನ್ ಕಡಿಮೆಯಾಗುತ್ತದೆ. ಡಯಾಬಿಟಿಸ್ ಇದ್ದವರು ಈ ನುಗ್ಗೆ ಸೊಪ್ಪನ್ನು ಸೇವಿಸುವುದರಿಂದ ಈ ಡಯಾಬಿಟಿಸನ್ನು ನಿಯಂತ್ರಣದಲ್ಲಿಡಬಹುದು. ಹಾಗೆಯೇ ಬಿಪಿಯನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಈ ನುಗ್ಗೆ ಸೊಪ್ಪಿಗೆ ಇದೆ. ಆದುದರಿಂದ ವೀಕ್ಷಕರೇ, ಬಲು ಸುಲಭವಾಗಿ ಬೆಳೆಯುವಂಥ ಹಾಗೆ ಹೆಚ್ಚಿನವರ ಮನೆಯಲ್ಲಿ ಕಾಣುವಂತಹ ಈ ಒಂದು ನುಗ್ಗೆ ಸೊಪ್ಪನ್ನು ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಇದನ್ನು ಸೇವಿಸಿದರೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ಎಲ್ಲ ಅಂಶಗಳು ಈ ನುಗ್ಗೆ ಸೊಪ್ಪಲ್ಲಿ ಇರುವುದರಿಂದ ಖಂಡಿತವಾಗಿಯೂ ನಾವು ಈ ನುಗ್ಗೆ ಸೊಪ್ಪನ್ನು ಸೇವಿಸಲೇಬೇಕು. ಇಷ್ಟೊಂದು ಪ್ರಯೋಜನಗಳು ಈ ನುಗ್ಗೆ ಸೊಪ್ಪಲ್ಲಿ ಇರುವುದರಿಂದ ನಮ್ಮ ದೇಹಕ್ಕೆ ಬೇಕಾದ ಪ್ರತಿಯೊಂದು ಅಂಶವೂ ಈ ನುಗ್ಗೆ ಸೊಪ್ಪಲ್ಲಿ ಇರುವುದರಿಂದ ಇದರ ಪ್ರಯೋಜನವನ್ನು ಪಡೆಯೋಣ. ಧನ್ಯವಾದಗಳು.